ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ವನ್ನ ಕಸ್ತೂರಿ, ಪರಮ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಆಚಾರವೆಂಬ ಜ್ಯೋತಿಯ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಆಚಾರ ಬಹಳ ಮಹತ್ವದ್ದು. ಆಚಾರದಿಂದ ಅವನು ತನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳುತ್ತಾನೆ. ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ ಎಂದರೆ ಅದು ಜ್ಯೋತಿ ಇದ್ದ ಹಾಗೆ. ಒಳ್ಳೆಯ ಆಚಾರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವನೇ ಸ್ವಯಂ ಪ್ರಕಾಶವಾಗುತ್ತಾನೆ, ಶಿವನ ರೂಪ ತಾಳುತ್ತಾನೆ. ಆದ್ದರಿಂದ ಆ ಜ್ಯೋತಿ ಎಂಬ ಬೆಳಕನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಬೆಳಕು ಎಂದರೆ ಸತ್ಯ, ಸತ್ಯ ಎಂದರೆ ಶಿವನೇ ಸತ್ಯವಾದಾಗ ಆಧ್ಯಾತ್ಮಿಕವಾಗಿ ನಾವು ಸಜ್ಜನರ ಅನುಭವದಿಂದ, ಶರಣರ ಅನುಭವದಿಂದ ನಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹಿಸಬಹುದು. ಯಾವಾಗಲೂ ಸಜ್ಜನರ ಸಂಘವನ್ನು ಮಾಡಿ ನಮ್ಮ ಮನಸ್ಸನ್ನು ಪರಮಶಾಂತಿಯ ಕಡೆಗೆ ಒಯ್ಯಬೇಕು. ಆದ್ದರಿಂದ ಜಗತ್ತಿನಲ್ಲಿ ಸ್ತುತಿ ನಿಂದೆಗಳು ಬಂದೇ ಬರುತ್ತವೆ, ಕಷ್ಟ ನಷ್ಟಗಳು ಬಂದೇ ಬರುತ್ತವೆ. ಜೀವನದಲ್ಲಿ ನಾವು ಒಳ್ಳೆಯದನ್ನು ಕೆಟ್ಟದನ್ನು ಸ್ವಯಂ ಗುಣದಿಂದ ನಾವು ಸ್ವೀಕರಿಸಿಕೊಳ್ಳಬೇಕು. ಸ್ತುತಿ ನಿಂದೆಗಳು ಇದ್ದೇ ಇರುತ್ತವೆ. ಆದ್ದರಿಂದ ಯಾರ ಮೇಲೆ ಸಿಟ್ಟು ಏಳಲಾರದೆ ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡಿಕೊಂಡು ವಿರಕ್ತಿ, ವೈರಾಗ್ಯ, ತಾಳ್ಮೆಯಿಂದ ಬದುಕುವುದನ್ನು ಕಲಿಯಬೇಕು. ಹೀಗೆ ನಾವು ನಮ್ಮ ಜೀವನದಲ್ಲಿ ನಿರಾಕಾರವಾಗಿ, ನಿರ್ಗುಣವಾಗಿ ಕಾಣಿಸುವ ಆ ಪರಮಾತ್ಮನನ್ನು ಆರಾಧಿಸಬೇಕು. ಆದ್ದರಿಂದ ನಮ್ಮ ಜೀವನ ಸಮೃದ್ಧ ಸುಖ ಸಂಸಾರವಾಗಬೇಕಾದರೆ ನಾವು ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನು ಅತ್ತ ಇತ್ತ ಹರಿಗೊಡದೆ ಅವುಗಳನ್ನು ಆ ಸುಲಿಗೆಯ ಬಾಯಿಯಂತೆ ಒಂದೇ ಶಿವನ ಸ್ತೋತ್ರ ಮಾಡಿ, ಶಿವನಾಮವನ್ನು ಜಪಿಸಿ ಮನವನ್ನು ನಾವು ಅವನಲ್ಲಿ ದೃಢವಾಗಿ ಇಡಬೇಕು. ಭಕ್ತಿ, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತನದಿಂದ ನಮ್ಮ ಸಂಸಾರ ಬಂಧನವನ್ನು ಹಗುರು ಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ಪಂಚೇಂದ್ರಿಯಗಳನ್ನು, ಅಂತಃಕರಣಗಳನ್ನು ಅವುಗಳನ್ನು ನಿಗ್ರಹ ಮಾಡಿ ಮನಸ್ಸನ್ನು ಶಿವನಲ್ಲಿ ಇಡಬೇಕು. ಅಂದಾಗ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣಗಳು ಯಾವುವೂ ವಿಕಾರವಾಗುವುದಿಲ್ಲ. ಅಂಥ ಮನಸ್ಸನ್ನು ನಾವು ನಿಗ್ರಹಿಸಿ ಶಿವನಾಮವನ್ನು ಜಪಿಸಿ ಜೀವನವನ್ನು ಸಮೃದ್ಧವನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.